ವೀಕ್ಷಕರೇ, ಈಗಾಗಲೇ ಇಸ್ರೇಲ್ ಹಾಗೂ ಇರಾನ್ ದೇಶಗಳ ಮಧ್ಯೆ ನಡೀತಿರುವಂತಹ ಯುದ್ಧದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಈ ಕಡೆ ಇಸ್ರೇಲ್ ಹಾಗೂ ಇನ್ನೊಂದು ಕಡೆ ಇರಾನ್, ಇವೆರಡೂ ಕೂಡ ಪರಸ್ಪರ ಎದುರು ಬದುರು ನಿಂತು ನೀನಾ ನಾನಾ ಅಂತ ಪರಸ್ಪರ ಸವಾಲನ್ನ ಹಾಕೊಂಡು ಬಡಿದಾಡ್ಕೊಳ್ತಿದ್ದಾವೆ. ಈ ಎರಡು ದೇಶಗಳು ಕೂಡ ಅಕ್ಕಪಕ್ಕದ ದೇಶಗಳಲ್ಲ. ಈ ಎರಡು ದೇಶಕ್ಕೆ ಯಾವುದೇ ಗಡಿ ಸಮಸ್ಯೆ ಇಲ್ಲ ಅಥವಾ ಯಾವುದೇ ನದಿ ನೀರಿನ ಹಂಚಿಕೆ ಸಮಸ್ಯೆ ಕೂಡ ಇಲ್ಲ. ಈ ಎರಡು ದೇಶಗಳ ನಡುವೆ ಸುಮಾರು 2,000 ಕಿಲೋಮೀಟರ್ನ ಅಂತರ ಇದೆ. ಆದ್ರೂ ಕೂಡ ಇವರಿಬ್ಬರ ಮಧ್ಯ ಏನ್ ಸಮಸ್ಯೆ, ಇವರು ಯಾಕೆ ಈ ರೀತಿ ಪರಸ್ಪರ ಕಿತ್ತಾಡ್ಕೊಳ್ತಿದ್ದಾರೆ ಅನ್ನುವಂತ ವಿಷಯ ಬಹುತೇಕ ಜನಕ್ಕೆ ಗೊತ್ತಿಲ್ಲ. ಮೀಡಿಯಾಗಳಲ್ಲೂ ಕೂಡ ಇದನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ. ವೀಕ್ಷಕರೇ, ಇದು ಇಸ್ರೇಲ್ ಹಾಗೂ ಇರಾನ್ಗಳ ನಡುವೆ ನಡೆದಿರುವಂತಹ ಬಹುದೊಡ್ಡ ಹೋರಾಟ. ಅಷ್ಟಕ್ಕೂ ಈ ಎರಡು ದೇಶಗಳ ನಡುವೆ ಯಾಕೆ ಯುದ್ಧ ಆಗ್ತಿದೆ, ನಿಜಕ್ಕೂ ಈ ಎರಡು ದೇಶಗಳ ಮಧ್ಯೆ ಇರುವಂತಹ ಸಮಸ್ಯೆ ಆದ್ರೂ ಏನು ಎಂಬ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಇಸ್ರೇಲ್ ತಾನೇ ಈಗ ಮೊದಲು ದಾಳಿ ಮಾಡಿದ್ರು ಕೂಡ ಅದು ಏನ್ ಹೇಳ್ತಿದೆ ಅಂದ್ರೆ, ನಾವೇನು ಈಗ ನೇರವಾಗಿ ಅವ್ರ ಮೇಲೆ ದಾಳಿ ಮಾಡಿದ್ದೀವಿ ನಿಜ, ಆದ್ರೆ ಕಳೆದ ಹಲವಾರು ವರ್ಷಗಳಿಂದ ಕೂಡ ಇರಾನ್ನ ಮೇಲೆ ಪರೋಕ್ಷವಾಗಿ ಯುದ್ಧವನ್ನ ಸಾರ್ತಾನೆ ಬಂದಿದೆ. ತುಂಬಾ ಜನಕ್ಕೆ ಈ ಎರಡು ದೇಶಗಳ ನಡುವೆ ಇರುವಂತಹ ನಿಜವಾದ ಸಮಸ್ಯೆ ಹಾಗೂ ಈ ಯುದ್ಧಕ್ಕೆ ಇರುವಂತಹ ಕಾರಣಗಳ ಬಗ್ಗೆ ಬಹುಶಃ ಗೊತ್ತಿಲ್ಲ. ವೀಕ್ಷಕರೇ, ಮೊದಲನೇದಾಗಿ ಇಸ್ರೇಲ್ ಒಂದು ಕಾರ್ಯಾಚರಣೆಯನ್ನ ಲಾಂಚ್ ಮಾಡಿತ್ತು. ಅದರ ಹೆಸರು ರೈಸಿಂಗ್ ಲಯನ್. ನಾವು ಹೇಗೆ ಕೆಲವು ದಿವಸಗಳ ಹಿಂದೆ ನಮ್ಮನ್ನ ಕೆಣಕ್ತಂತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಅನ್ನುವಂತ ಕಾರ್ಯಾಚರಣೆಯನ್ನ ಲಾಂಚ್ ಮಾಡಿದ್ವು, ಇದು ಹಾಗೇನೆ. ಅದರಂತೆ ಇದೇ ಮಾದರಿಯಲ್ಲಿ ಇಸ್ರೇಲ್ ತನ್ನದೇ ಆದಂತ ಕಾರ್ಯಾಚರಣೆಗೆ ಸಜ್ಜಾಗಿತ್ತು. ಇದರ ಮುಖ್ಯ ಗುರಿ ಏನು ಅಂದ್ರೆ, ಇರಾನಿಯನ್ ನೆಟ್ವರ್ಕ್ಗಳು ಹಾಗೂ ಅವುಗಳಿಂದ ನಮಗೆ ಆಗಬಹುದಂತ ಅಪಾಯವನ್ನ ನಿಯಂತ್ರಣ ಮಾಡೋದು. ಸಾಮಾನ್ಯವಾಗಿ ಒಂದಕ್ಕೊಂದು ಅಂಟ್ಕೊಂಡಿರುವಂತ ಅಥವಾ ಗಡಿಗೆ ಪರಸ್ಪರ ತಾಗಿರುವಂತಹ ದೇಶಗಳ ನಡುವೆ ಇಂಥ ಯುದ್ಧ ನಮ್ಮಲ್ಲಿ ಕಾಮನ್. ಉದಾಹರಣೆಗೆ ಭಾರತ ಮತ್ತು ಪಾಕಿಸ್ತಾನ ಇವೆರಡು ಕೂಡ ಅಕ್ಕಪಕ್ಕ ಇರುವಂತ ದೇಶಗಳು. ಆದ್ರೆ ಇಸ್ರೇಲ್ ಹಾಗೂ ಇರಾನ್ ದೇಶದ ಕತೆ ಹಾಗಲ್ಲ. ಅವುಗಳ ಮಧ್ಯ ಸಿರಿಯಾ, ಜೋರ್ಡಾನ್, ಇರಾಕ್, ಸೌದಿ ಅರೇಬಿಯಾ ಹಾಗೂ ಯೆಮೆನ್ ಸೇರಿದಂತೆ ಮೊದಲಾದ ದೇಶಗಳು ಬರ್ತವೆ. ಆದ್ರೆ ಇಷ್ಟೆಲ್ಲ ದೇಶಗಳು ತಮ್ಮ ಮಧ್ಯೆ ಇದ್ರೂ ಕೂಡ ಕೇರ್ ಮಾಡದಂತ ಇವು ಅತಿ ದೊಡ್ಡ ಏರ್ ಸ್ಟ್ರೈಕ್ ಅನ್ನ ಮಾಡ್ತಿವೆ. ಈ ದಾಳಿಗಳ ತೀವ್ರತೆ ಎಷ್ಟಿದೆ ಅಂದ್ರೆ, ಒಂದೇ ಸಲಕ್ಕೆ ಇರಾನ್ ದೇಶಕ್ಕೆ 100ಕ್ಕೂ ಹೆಚ್ಚು ಹೈ ವ್ಯಾಲ್ಯೂ ಇರುವಂತ ತಾಣದ ಮೇಲೆ ಇಸ್ರೇಲ್ ಪ್ರಬಲವಾದಂತ ದಾಳಿಯನ್ನ ನಡೆಸಿದೆ. ಹಾಗೂ ಇರಾನ್ನ ಈ ತಾಣಗಳು ಅಂತಿಂತ ಸಾಮಾನ್ಯವಾದಂತ ಪ್ರಾಂತ್ಯಗಳಲ್ಲ. ಅವೆಲ್ಲ ನ್ಯೂಕ್ಲಿಯರ್ ಸೌಲಭ್ಯ ಇರುವಂತ ಅಣು ತಯಾರಿಕಾ ಘಟಕಗಳು, ನ್ಯೂಕ್ಲಿಯರ್ ಎನರ್ಜಿ ಸ್ಥಾವರಗಳು. ಇಂಥ ಪ್ರಮುಖ ಜಾಗದ ಮೇಲೆ ಇಸ್ರೇಲ್ ಮಾರಣಾಂತಿಕ ದಾಳಿಯನ್ನ ಮಾಡಿದೆ. ವೀಕ್ಷಕರೇ, ನಾವೆಲ್ಲ ಕಾರ್ಗಿಲ್ ಯುದ್ಧವನ್ನ ನೋಡಿದ್ದೇವೆ. ಇಲ್ಲಿಂದ 27 ವರ್ಷಗಳ ಕೆಳಗೆ ಈ ಯುದ್ಧ ನಡೆದಾಗ ಆಗೆಲ್ಲ ಯೋಧರು ಹಾಗೂ ಸೈನಿಕರು ನೇರ ಕಣಕ್ಕಿಳಿದು ಪರಸ್ಪರ ಹೋರಾಟ ಮಾಡ್ತಿದ್ರು. ಆದ್ರೆ ಈಗ ಪರಿಸ್ಥಿತಿ ತುಂಬಾ ಬದಲಾಗಿದೆ. ಈಗ ಯುದ್ಧ ಆದ್ರೆ ಡ್ರೋನ್ಗಳು, ಮಿಸೈಲ್ಗಳು ಸೇರಿದಂತೆ ಇಂಥ ತಂತ್ರಜ್ಞಾನಗಳ ಮುಖಾಮುಖಿ ಇಲ್ಲಿ ನಡೆಯುತ್ತೆ. ಈಗೆಲ್ಲ ಬಹುತೇಕ ಯಂತ್ರಗಳ ಯುದ್ಧ. ಇಂಥ ಹೈಟೆಕ್ ಯುದ್ಧದ ಈ ಸಮಯದಲ್ಲಿ ಇಸ್ರೇಲ್ ಕೂಡ 100ಕ್ಕೂ ಹೆಚ್ಚು ಪ್ರಮುಖ ಅಣು ಕೇಂದ್ರಗಳ ಮೇಲೆ ಮಿಸೈಲ್ ದಾಳಿಯನ್ನ ನಡೆಸಿದೆ. ಇನ್ನು ಇಸ್ರೇಲ್ಗೆ ಸೇರಿದಂತ ಹಲವಾರು ಸುಧಾರಿತ ಫೈಟರ್ ಜೆಟ್ಗಳು ಇರಾನ್ನ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿವೆ. ಹಾಗೂ ಇನ್ನೊಂದು ವರದಿ ಪ್ರಕಾರ ಇಸ್ರೇಲ್ನ 100 ಡ್ರೋನ್ಗಳು ಇರಾನಿನ 100 ಟಾರ್ಗೆಟೆಡ್ ಜಾಗದ ಮೇಲೆ ಉಡಾವಣೆಯಾದವು. ಅದು ಕೂಡ ಒಂದೇ ಸಮಯಕ್ಕೆ. ಇಸ್ರೇಲ್ ಇಲ್ಲಿ 200ಕ್ಕೂ ಹೆಚ್ಚಿನ ಸಂಖ್ಯೆ ಜೆಟ್ಗಳನ್ನ ಹಾಗೂ 100 ಡ್ರೋನ್ಗಳನ್ನ ಬಳಸಿ ಹಲವು ಸಲ ದಾಳಿ ಮಾಡಿತ್ತು. ಇಸ್ರೇಲ್ ತನ್ನಿಂದ ಸುಮಾರು 2,000 ಕಿಲೋಮೀಟರ್ ದೂರ ಇರುವಂತಹ ಇರಾನಿನ ಮೇಲೆ ಯಾವುದೇ ಸೂಚನೆ ಕೊಡದೆ, ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಈ ದಾಳಿಯನ್ನ ನಡೆಸಿತ್ತು. ಈ ಕಾರ್ಯಾಚರಣೆಗೆ ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೆಸರು ಕೊಟ್ಟಿತ್ತು. ಈ ಕಾರ್ಯಾಚರಣೆ ಯಾಕೆ ಹಾಗೂ ತಾನ್ಯಾಕೆ ಇರಾನಿನ ಮೇಲೆ ಹೇಳ್ದೆ ಕೇಳದೆ ದಾಳಿ ಮಾಡದೆ ಅಂತ ಈ ಇಸ್ರೇಲ್ ದಾಳಿಯ ನಂತರ ಕಾರಣವನ್ನ ಕೊಡೋದಿಕ್ಕೆ ಶುರು ಮಾಡ್ತು. ಈ ಇರಾನ್ ದೇಶ ಇದೆಯಲ್ಲ, ಇದು ಬಹಳ ವರ್ಷಗಳಿಂದನೂ ಕೂಡ ಇಸ್ರೇಲ್ ಪ್ಯಾಲೆಸ್ತೈನ್ ದೇಶವನ್ನ ಆಕ್ರಮಿಸಿಕೊಂಡಿದ್ದನ್ನ ಆರೋಪಿಸ್ತಾನೆ ಬಂದಿದೆ. ಇಸ್ರೇಲ್ ಅನ್ನುವಂತ ಒಂದು ಮುಸ್ಲಿಂ ವಿರೋಧಿ ದೇಶ ಅಸ್ತಿತ್ವದಲ್ಲಿ ಇರೋದು ಇರಾನ್ಗೆ ಇಷ್ಟ ಇಲ್ಲ. ಇದರ ಜೊತೆ ಇಸ್ರೇಲ್ ಏನ್ ಹೇಳುತ್ತೆ ಅಂದ್ರೆ, ಈ ಇರಾನ್ ಹಮಾಸ್ ಹಾಗೂ ಹೆಜ್ಬೋಲಾ ತರಹದ ಮಿಡಲ್ ಈಸ್ಟ್ಗೆ ಸೇರಿದಂತ ಮಿಲಿಟರಿ ಅಥವಾ ಉಗ್ರ ಸಂಘಟನೆಗಳಿಗೆ ಅದು ಮೊದಲಿಂದನೂ ಕೂಡ ಫಂಡ್ಗಳನ್ನ ಕೊಟ್ಟು ಸಹಾಯವನ್ನ ಮಾಡ್ತಿದೆ ಅಂತ. ಇವು ಇರಾನಿಂದ ಹಣವನ್ನು ತಿಂದು ಇಸ್ರೇಲ್ಗೆ ತೊಂದರೆಯನ್ನ ಕೊಡ್ತಿವೆ. ಇದಕ್ಕೆಲ್ಲ ಇರಾನೇ ಮುಖ್ಯ ಕಾರಣ. ಹಾಗಾಗಿ ಇದರ ಈ ಎಲ್ಲಾ ಪ್ರಯತ್ನಗಳನ್ನು ಕೂಡ ನಾವು ಬಲವಂತದಿಂದ ನಿಲ್ಲಿಸಲು ಮಾಡ್ತಿರುವಂತಹ ಪ್ರಯತ್ನಗಳೇ ಈ ದಾಳಿಗಳು ಅಂತ ಇಸ್ರೇಲ್ನ ವಾದ. ಗಾಜಾ ಹಾಗೂ ಲೆಬನಾನ್ನಲ್ಲಿ ಉಂಟಾದಂತಹ ಸಮಸ್ಯೆ ಹಾಗೂ ಘರ್ಷಣೆಗೂ ಕೂಡ ಇರಾನ್ ಕಾರಣ ಆಗಿತ್ತು. ಅಥವಾ ಅದರಂತೆಯೇ ಇರುವಂತಹ ಇತರೆ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ದೇಶಗಳು ಒಂದಿಲ್ಲೊಂದು ಬಗೆಯಲ್ಲಿ ಕಾರಣ ಆಗಿದ್ವು. ಈ ಇಸ್ರೇಲ್ ಈ ಎಲ್ಲ ಸಮಸ್ಯೆಗಳನ್ನ ತಾನೇ ಹೇಗೋ ಏಕಾಂಗಿಯಾಗಿ ಹೋರಾಡಿ ತಕ್ಕ ಮಟ್ಟಿಗೆ ನಿಯಂತ್ರಣ ಮಾಡಿತ್ತು. ಆದ್ರೆ ಇಂಥವುಗಳಿಗೆ ಹಿಂದೆ ನಿಂತು ಮೊದ್ಲಿಂದನೂ ಕೂಡ ಕುಮ್ಮಕ್ಕನ್ನ ಕೊಡ್ತಾ ಶಕ್ತಿಯನ್ನ ಕೊಡ್ತಾ ಬಂದಿರುವಂತ ಮುಖ್ಯ ಬೇರಾದಂತ ಇರಾನ್ ನಾಶ ಆದ್ರೆ ಈ ಎಲ್ಲ ಸಮಸ್ಯೆ ಬುಡನೆ ನಾಶ ಆಗುತ್ತೆ ಅನ್ನೋದು ಈ ಇಸ್ರೇಲ್ನ ವಾದ. ಹೀಗಾಗಿ ನಾವೀಗ ಅದರ ಮೇಲೆ ನೇರವಾಗಿ ದಾಳಿ ಮಾಡ್ತಿದ್ದೀವಿ ಅನ್ನೋದು ಇಸ್ರೇಲ್ ಕೊಡ್ತಾ ಬಂದಿರುವಂತ ಕಾರಣ. ಇದಲ್ಲದೆ ಎರಡನೇ ಕಾರಣ ಏನು ಅಂದ್ರೆ, ಇರಾನ್ ಕೂಡ ಬಹಳ ಕಾಲದಿಂದನೂ ಇಸ್ರೇಲ್ ಅನ್ನುವಂತ ಒಂದು ದೇಶ ಸಂಪೂರ್ಣವಾಗಿ ಅಳಿಸಿ ಹೋಗಬೇಕು ಅಂತ ಬಯಸಿದೆ. ಇಸ್ರೇಲ್ ಪ್ಯಾಲೆಸ್ತೈನ್ನ ಜಾಗದ ಮೇಲೆ ಬಲವಂತದಿಂದ ನಿಂತಿದೆ ಅನ್ನೋದು ಈ ಇರಾನ್ ದೇಶದ ಆರೋಪ. ಹಾಗಾಗಿ ಇಸ್ರೇಲ್ ಇರಲೇಬಾರದು ಅಂತ ಇರಾನಿನ ದೊಡ್ಡ ದೊಡ್ಡ ನಾಯಕರೇ ಸಾರ್ವಜನಿಕವಾಗಿ ಸಾಕಷ್ಟು ಸಲ ಈ ಮಾತುಗಳನ್ನ ಹೇಳಿದ್ದಾರೆ. ಇದನ್ನೆಲ್ಲ ಆರಂಭದಿಂದನೂ ಕೂಡ ಇಸ್ರೇಲ್ ಹೆಚ್ಚು ಗಮನ ಕೊಡದೆ ಇಗ್ನೋರ್ ಮಾಡ್ತಾನೆ ಬಂದಿತ್ತು. ಆದ್ರೆ ಈಗ ಸ್ಥಿತಿ ಕೊಂಚ ಬಿಗಡಾಯಿಸಿದೆ. ಯಾಕೆಂದ್ರೆ ಇರಾನ್ ಈಗ ಯುರೇನಿಯಂ ಅನ್ನುವಂತ ಧಾತುವನ್ನ ತಯಾರಿಸ್ತಿದೆ. ಈ ಧಾತು ಯಾವುದೇ ನ್ಯೂಕ್ಲಿಯರ್ ಆಯುಧಗಳ ತಯಾರಿಕೆಗೆ ಬೇಕಾದಂತ ಮುಖ್ಯ ವಸ್ತು.
ಯುರೇನಿಯಂ ತುಂಬಿದಂತ ಆಯುಧಗಳನ್ನ ಅದೇನಾದ್ರೂ ಕಂಡು ಹಿಡಿದುಕೊಂಡ್ರೆ ಈ ಅಣು ಯಂತ್ರಗಳನ್ನ ಅದು ಮೊದಲು ನಮ್ಮ ಮೇಲೇನೆ ಎಸೆಯುತ್ತೆ. ಆದ್ರಿಂದ ಇದು ಆಗುವಂತ ಮೊದಲೇ ನಾವೇ ಅದ್ರ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಅಣು ಸ್ಥಾವರ ಅಣು ಯಂತ್ರಗಳನ್ನ ನಾಶ ಮಾಡೋದಕ್ಕೆ ಮುಂದಾಗಿದ್ದೀವಿ ಅನ್ನೋದು ಈಗ ಇಸ್ರೇಲ್ ಕೊಡ್ತಿರುವಂತ ಕಾರಣ. ಈ ಇರಾನಿನ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಏನಿದೆ ಇದು ನಮ್ಗೆ ಹಾಗೂ ನಮ್ಮ ಉಳಿವಿಗೆ ನೇರ ಶತ್ರು ಎಂಬ ಭಯ ಇಸ್ರೇಲ್ಗೆ ಇದೆ. ವೀಕ್ಷಕರೇ, ಈ ಅಣು ಬಾಂಬ್ಗಳ ಸಾಮರ್ಥ್ಯ ಸಾಮಾನ್ಯದಲ್ಲ. ಅವು ಈ ಹಿಂದೆ ಜಪಾನಿನ ನಾಗಸಾಕಿ ಹಾಗೂ ಹಿರೋಶಿಮಾ ನಗರವನ್ನ ಯಾವ ರೀತಿ ಕ್ಷಣಾರ್ಧದಲ್ಲಿ ಬೋಧಿ ಮಾಡಿದ್ವು ಅಂತ ನಮಗೆಲ್ಲ ಗೊತ್ತೇ ಇದೆ. ಇರಾನ್ ಈಗಾಗಲೇ ಇಂಥ ಯಂತ್ರಗಳ ತಯಾರಿಕೆಯಲ್ಲಿ ಕೊನೆಯ ಹಂತದಲ್ಲಿದೆ. ಕೆಲವೇ ದಿನಗಳಲ್ಲಿ ಅವು ಇವುಗಳ ತಯಾರಿಯಲ್ಲಿ ಸಂಪೂರ್ಣ ಯಶಸ್ವಿ ಕೂಡ ಆಗ್ತವೆ. ಹಾಗಾದಾಗ ಅದು ಮೊದಲು ಟಾರ್ಗೆಟ್ ಮಾಡೋದೇ ನಮ್ಮನ್ನ. ಪರಿಸ್ಥಿತಿ ಕೈ ಮೀರುವಂತ ಮೊದಲೇ ನಾವು ಅದರ ಮೇಲೆ ದಾಳಿಯನ್ನ ಮಾಡಿ ಅದರ ಅಣು ಯಂತ್ರಗಳನ್ನ ನಾಶ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದೀವಿ ಅಂತ ಇಸ್ರೇಲ್ ತಿಳಿಸಿದೆ. ಆದ್ರೆ ಇರಾನ್ ಹೇಳೋದೇ ಬೇರೆ. ನಾವು ಅಣುಯಂತ್ರಗಳನ್ನ ಅಭಿವೃದ್ಧಿ ಪಡಿಸ್ತಾ ಇರೋದು ನಿಜ, ಆದ್ರೆ ನಮ್ಮ ಉದ್ದೇಶನೇ ಬೇರೆ. ಅದನ್ನು ನಾವು ಎಜುಕೇಶನ್ ಪರ್ಪಸ್ಗೋಸ್ಕರ, ವೈಜ್ಞಾನಿಕ ರಿಸರ್ಚ್ಗಾಗಿ ಹಾಗೂ ಮೆಡಿಕಲ್ ಬಳಕೆಗಾಗಿ ಮಾತ್ರ ತಯಾರು ಮಾಡ್ತಿದ್ದೀವಿ. ಇದರ ಜೊತೆಗೆ ಇರಾನ್ಗೆ ತನ್ನ ನ್ಯೂಕ್ಲಿಯರ್ ವೆಪನ್ಗಳು ಮತ್ತು ಅಗತ್ಯಕ್ಕೆ ತಕ್ಕಂತೆ ತಯಾರಿಸುವಂತ ಎಲ್ಲಾ ವಿಧದ ಹಕ್ಕು ಮತ್ತು ಸ್ವಾತಂತ್ರ್ಯ ಇದೆ ಅಂತಾನೂ ಕೂಡ ಕೆಲವರು ಹೇಳ್ತಿದ್ದಾರೆ. ಆದ್ರೆ ಇರಾನಿನ ಸರ್ಕಾರ ಇದು ಕೇವಲ ಎಜುಕೇಶನ್ಗೋಸ್ಕರ ಮಾತ್ರ ಅಂತ ಹೇಳಿದೆ. ಏನೇ ಇದ್ರೂ ಕೂಡ ಇವತ್ತು ಅಣು ತಯಾರಿ ಅನ್ನೋದು ಯಾವುದೇ ದೇಶದ ಸುಭದ್ರತೆಗೆ ಸಂಬಂಧಪಟ್ಟಂತ ವಿಷಯ. ಇರಾನ್ ಕೂಡ ತನ್ನ ಸೇಫ್ಟಿಗಾಗಿ ನ್ಯೂಕ್ಲಿಯರ್ ಯಂತ್ರಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳುವಂತ ಸ್ವಾತಂತ್ರ್ಯವನ್ನ ಹೊಂದಿದೆ. ಅದರಲ್ಲಿ ತಪ್ಪೇನು? ಇಲ್ಲಿ ಅವರ ಈ ಪ್ರಯತ್ನವನ್ನ ಬಲವಂತವಾಗಿ ತಡೆದಿರೋದು ಹಾಗೂ ಅವ್ರ ಮೇಲೆ ದಾಳಿಯನ್ನ ಮಾಡ್ತಿರೋದು ಇಸ್ರೇಲ್ನ ತಪ್ಪು. ಅದಕ್ಕೆ ಇರಾನಿನ ನ್ಯೂಕ್ಲಿಯರ್ ಸ್ವಾತಂತ್ರ್ಯವನ್ನ ಕಸ್ಕೊಳ್ಳುವಂತ ಯಾವುದೇ ಹಕ್ಕಿಲ್ಲ ಅನ್ನೋದು ಹಲವರ ಒಪಿನಿಯನ್. ಇಸ್ರೇಲ್ನ ದಾಳಿಯಿಂದ ಇರಾನ್ಗೆ ಸಾಕಷ್ಟು ಹಾನಿಯಾಗಿದೆ. ಇದಕ್ಕೆ ಅದು ಕೂಡ ಸರಿಯಾದ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಕಟಿಬದ್ಧವಾಗಿ ನಿಂತಿದೆ. ಇಸ್ರೇಲ್ನ ಮಿಸೈಲ್ ದಾಳಿಯಿಂದ ಇರಾನ್ನಲ್ಲಿ ಅಪಾರ ಸಾವು ನೋವು ಸಂಭವಿಸಿದೆ. ಅದರ 100 ಜನ ವಿಜ್ಞಾನಿಗಳು, ಮಿಲಿಟರಿ ಅಧಿಕಾರಿಗಳ ಮಾರಣ ಹೋಮನೆ ನಡೆದಿದೆ. ಇಸ್ರೇಲ್ ಇಲ್ಲಿ ಬೇಕಂತಲೇ ಇರಾನಿನ ಮುಖ್ಯ ತಲೆಗಳನ್ನ, ಟಾಪ್ ಹೈ ರ್ಯಾಂಕಿಂಗ್ ಅಫಿಷಿಯಲ್ಗಳನ್ನೇ ಗುರಿ ಮಾಡಿ ಉಡಾಯಿಸಿದೆ ಅಂತ ಇರಾನ್ ಆರೋಪಿಸಿದೆ. ಇದು ಅಂತಿಂತ ಸಾಮಾನ್ಯ ದಾಳಿ ಅಲ್ಲ. ಇದರಿಂದಾಗಿ ಇರಾನಿನ ಮುಖ್ಯ ವ್ಯಕ್ತಿಗಳು ಹಾಗೂ ಅದರ ಉನ್ನತಿಗಾಗಿ ದುಡಿತಾ ಇದ್ದಂತ ಹೈ ಲೆವೆಲ್ ಅಧಿಕಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಲಿಯಾಗಿದ್ದಾರೆ. ಇರಾನಿನ ಬೌದ್ಧಿಕತೆ ಮೇಲೆ ಇಸ್ರೇಲ್ ನಡೆಸಿದಂತ ಮಾರಣಾಂತಿಕ ದಾಳಿ ಇದು. ಇದನ್ನೆಲ್ಲ ಶುರು ಮಾಡಿದ್ದು ನಾವಲ್ಲ, ಇಸ್ರೇಲ್ನ ಸರ್ಕಾರ. ಹೀಗಾಗಿ ಅವ್ರಿಗೆ ಇದೇ ರಾತ್ರಿಯ ಒಳಗೆ ನಾವೇನು ಅಂತ ತೋರಿಸ್ತೀವಿ ಅಂತ ಇರಾನ್ ಕೂಡ ಚಾಲೆಂಜ್ ಅನ್ನ ಮಾಡಿತ್ತು. ಇಸ್ರೇಲ್ನ ಕಾರ್ಯಾಚರಣೆಗೆ ಉತ್ತರವಾಗಿ ಇರಾನ್ ಕೂಡ ಒಂದು ಕಾರ್ಯಾಚರಣೆಯನ್ನ ಲಾಂಚ್ ಮಾಡಿತು. ಅದರ ಹೆಸರು ಆಪರೇಷನ್ ಟ್ರೂ ಪ್ರಾಮಿಸ್. ಇರಾನ್ ಇಸ್ರೇಲ್ನ ಮೇಲೆ ದಾಳಿ ಮಾಡುವಂತ ಬಗ್ಗೆ ಒಂದು ಕರೆ ಕೊಟ್ಟಾಗ ಯಾರು ಕೂಡ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ. ಏಕೆಂದ್ರೆ ಇಸ್ರೇಲ್ ನೋಡೋದಕ್ಕೆ ಸಣ್ಣ ಗಾತ್ರದ ದೇಶ ಆದ್ರೂ ಕೂಡ ತನ್ನ ತಂಟೆಗೆ ಯಾರೇ ಬಂದ್ರು ಅವರನ್ನ ಅದು ಯಾವತ್ತೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಅದು ತನ್ನ ಸುತ್ತಲೂ ಕೂಡ ಬಲವಾದ ಉಕ್ಕಿನ ಕೋಟೆಯನ್ನೇ ರಚಿಸಿಕೊಂಡಿದೆ. ಯಾವುದೇ ಶತ್ರು ದೇಶ ಅದರ ಮೇಲೆ ಯಾವುದೇ ತರಹದ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ರೆ ತನ್ನ ಕಡೆ ಹಾರಿ ಬರುವಂತ ಯಾವುದೇ ಯಂತ್ರಗಳನ್ನು ಕೂಡ ಅದು ಆಕಾಶದಲ್ಲಿ ನಾಶ ಮಾಡುತ್ತೆ. ಇಸ್ರೇಲ್ ಈ ರೀತಿ ಮೊಟ್ಟ ಮೊದಲ ಬಾರಿಗೆ ಐರನ್ ಡೋಮ್ಗಳನ್ನ ಹೊಂದಿರುವಂತಹ ಸಂಗತಿ ವಿಶ್ವಾದ್ಯಂತ ಸುದ್ದಿಯಾಗಿತ್ತು. ಅದಲ್ಲದೆ ಈಗ ಅದಕ್ಕೆ ಅಮೆರಿಕದ ಇಂಟೆಲಿಜೆನ್ಸ್ ವಿಭಾಗ ಕೂಡ ಸಂಪೂರ್ಣ ಬೆಂಬಲ ಇದೆ ಮತ್ತು ಕೊಟ್ಟಿದೆ. ಅಮೆರಿಕದ ಅಧ್ಯಕ್ಷರಾದಂತಹ ಟ್ರಂಪ್ ಕೂಡ ಇಸ್ರೇಲ್ನ ಪರವಾಗಿನೇ ಮಾತನಾಡ್ತಿದ್ದಾರೆ. ಅಮೆರಿಕ ಇವತ್ತು ವಿಶ್ವದಲ್ಲಿ ಅತ್ಯಂತ ಪ್ರಬಲವಾದಂತಹ ದೇಶ. ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ವೆಪನ್ಗಳನ್ನ ಅಮೆರಿಕ ತಯಾರು ಮಾಡುತ್ತೆ ಹಾಗೂ ತನ್ನ ಎಲ್ಲಾ ಆಯುಧಗಳನ್ನು ಕೂಡ ಅದು ಇಸ್ರೇಲ್ಗೆ ಬಳಸೋದಕ್ಕೆ ಮುಕ್ತ ಅವಕಾಶವನ್ನ ಕೊಟ್ಟಿದೆ. ಅಗತ್ಯ ಬಂದ್ರೆ ಇಸ್ರೇಲ್ ಅಮೆರಿಕದ ಯಾವುದೇ ಆಯುಧಗಳನ್ನು ಕೂಡ ಯಾವಾಗ ಬೇಕಿದ್ರು ಯಾವ ಕೆಲಸಕ್ಕಾದ್ರೂ ಬಳಸೋದಕ್ಕೆ ಅವಕಾಶ ಇದೆ. ಈ ರೀತಿ ಇಷ್ಟೆಲ್ಲ ಸಪೋರ್ಟ್ ಇರುವಂತ ಇಸ್ರೇಲ್ಗೆ ಇರಾನ್ ತರಹದ ದೇಶ ತಾನೇ ಏನ್ ಮಾಡೋದಕ್ಕೆ ಸಾಧ್ಯ ಅಂತ ಹಲವರ ನಂಬಿಕೆಯಾಗಿತ್ತು. ಆದ್ರೆ ಕಳೆದ ಕೆಲ ದಿನಗಳ ಹಿಂದೆ ಇರಾನ್ ನಡೆಸಂತ ದಾಳಿ ಈ ಎಲ್ಲ ನಂಬಿಕೆಯನ್ನು ಕೂಡ ಬುಡಮೇಲ್ ಮಾಡ್ತು. ಇಸ್ರೇಲ್ ಮೇಲೆ ಈ ಇರಾನಿನ ಮಿಸೈಲ್ ದಾಳಿ ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಮೊದಲ ಬಾರಿಗೆ ಅದು ಇಸ್ರೇಲ್ನ ಕವಚದಂತೆ ಇದ್ದಂತ ಅದರ ಐರನ್ ಡೋಮ್ಗೆ ಹಾನಿ ಮಾಡಿ ಅದರ ರಾಜಧಾನಿಯ ಮೇಲೆ ಬಿದ್ದು ದೊಡ್ಡ ನಾಶವನ್ನ ಉಂಟುಮಾಡಿತ್ತು. ಇರಾನಿನ ಮಿಸೈಲ್ಗಳು ಇಸ್ರೇಲ್ನ ರಾಜಧಾನಿಯಾದಂಥ ಟೆಲ್ ಅವಿವ್ನ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಹಾಗೂ ಅದರ ಸಾಕಷ್ಟು ರೆಸಿಡೆನ್ಷಿಯಲ್ ಏರಿಯಾಗಳ ಮೇಲೆ ಬಿದ್ದು ದಾಳಿಯನ್ನ ಮಾಡಿದೆ. ಇಸ್ರೇಲ್ ದೇಶ ಅಂದ್ರೆ ಮೊದಲಿಂದನೂ ತನ್ನ ಬಲವಾದಂತಹ ಡಿಫೆನ್ಸ್ ವ್ಯವಸ್ಥೆ ಹಾಗೂ ಇಂಟೆಲಿಜೆನ್ಸ್ಗೆ ಹೆಸರಾದಂತ ದೇಶ. ಮೇಲಾಗಿ ಐರನ್ ಡೋಮ್ ಇರುವಂತಹ ಹಾಗೂ ಅಮೆರಿಕ ತರದ ದೊಡ್ಡ ದೇಶದ ಬೆಂಬಲ ಇರುವಂತಹ ಈ ದೇಶಕ್ಕೆ ಇಷ್ಟೆಲ್ಲ ಪ್ಲೇಸ್ ಪಾಯಿಂಟ್ಗಳಿದ್ರು ಅದನ್ನ ಲೆಕ್ಕಿಸದೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇದು ಇಸ್ರೇಲ್ನ ತಾಕತ್ತು ಹಾಗೂ ಅದರ ಅಸ್ತಿತ್ವಕ್ಕೆ ದೊಡ್ಡ ಸವಾಲು. ಇಸ್ರೇಲ್ ಕೂಡ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾನೆ ಇದೆ. ಇನ್ನು ಇಸ್ರೇಲ್ಗೆ ಸಾಮಾನ್ಯ ಪ್ರಜೆಗಳ ಮೇಲೆ ಪ್ರತಾಪ ತೋರಿಸೋದಕ್ಕೆ ಇಷ್ಟ ಇಲ್ಲ. ಅದರ ಗುರಿ ಏನಿದ್ರು ಇರಾನ್ನ ಭ್ರಷ್ಟ ಸರ್ಕಾರದ ವಿರುದ್ಧ. ಇಸ್ರೇಲ್ ಇರಾನಿನ ಪ್ರಜೆಗಳಿಗೆ ನೀವೆಲ್ಲ ಎದ್ದು ನಿಂತು ನಿಮ್ಮ ಸರ್ಕಾರವನ್ನ ವಿರೋಧ ಮಾಡಿ ಈ ಮೂಲಕ ಯುದ್ಧವನ್ನ ನಿಲ್ಲಿಸಿ. ನಿಮ್ಮ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ, ನೀವು ಅದಕ್ಕೆ ಬೆಂಬಲವನ್ನ ಕೊಡಬೇಡಿ. ನೀವೆಲ್ಲ ಒಗ್ಗಟ್ಟಾಗಿ ನಿಂತು ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರೆ ಈ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇದು ಇಲ್ಲಿಗೆ ನಿಲ್ಲಲ್ಲ. ನಾವಂತೂ ನಿಮ್ಮ ಇರಾನ್ ನಮ್ಗೆ ತಲೆ ಬಾಗೋರ್ಗೂ ಯುದ್ಧವನ್ನ ನಿಲ್ಲಿಸೋ ಮಾತೇ ಇಲ್ಲ ಅಂತ ಹೇಳಿದೆ. ಈ ಇಸ್ರೇಲ್ ಪ್ಯಾಲೆಸ್ತೇನ್ ಆಕ್ರಮಿಸಿಕೊಂಡಿದ್ದೇ ಇರಾನ್ಗೆ ಇಷ್ಟ ಆಗದಿರುವಂತ ವಿಚಾರ. ಇದರಿಂದ ಪ್ಯಾಲೆಸ್ತೇನ್ನ ಮೂಲ ಜನರಿಗೆ ತುಂಬಾ ತೊಂದರೆ ಉಂಟಾಗಿದೆ. ಹೀಗಾಗಿ ಇಸ್ರೇಲ್ ದೇಶ ನಿರ್ನಾಮ ಆಗ್ಬೇಕು ಅನ್ನೋದು ಇರಾನ್ನ ವಾದ. ಆದ್ರೆ ಇಸ್ರೇಲ್ ಹೇಳುವ ಪ್ರಕಾರ ಇರಾನ್ಗೆ ನಾವಿರೋದು ಇಷ್ಟ ಇಲ್ಲ. ಅದು ಕಳೆದ ಹಲವಾರು ವರ್ಷಗಳಿಂದ ಕೂಡ ನಮ್ಮ ಅವನತಿಯನ್ನ ಬಯಸ್ತಾ ಇದೆ. ಇನ್ನು ಇಸ್ರೇಲ್ ಕೂಡ ತನ್ನ ವಿರುದ್ಧ ಸಂಚಲನ ಮಾಡುವಂತ ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ. ನಮ್ಮ ಅಸ್ತಿತ್ವಕ್ಕೆ ಕುಂದನ್ನ ತೊಡರನ್ನ ನಾವು ಅವರ ಹುಟ್ಟಡಗಿಸದೆ ಬಿಡಲ್ಲ. ಅದು ಇರಾನ್ ಇರ್ಲಿ
ಅಥವಾ ಜಗತ್ತಿನ ಯಾವುದೇ ದೇಶ ಇರಲಿ, ನಮ್ಮ ಪ್ರತಿಕ್ರಿಯೆ ಒಂದೇ ಆಗಿರುತ್ತೆ ಅನ್ನೋದು ಇಸ್ರೇಲ್ನ ಖಡಕ್ ಮಾತು. ವೀಕ್ಷಕರೇ, ಇಲ್ಲಿ ಈ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಘರ್ಷಣೆ ನಿನ್ನೆ ಮೊನ್ನೆದಲ್ಲ. ಇದಕ್ಕೆ ಸುಮಾರು 75 ವರ್ಷಗಳ ಚರಿತ್ರೆ ಇದೆ. ಯಾವಾಗ ಇಸ್ರೇಲ್ ಅನ್ನುವಂತ ಪುಟ್ಟ ಯಹೂದಿಗಳ ನಾಡು ಪ್ಯಾಲೆಸ್ತೇನ್ ಹಾಗೂ ಇತರ ಸುತ್ತಮುತ್ತಲ ಮುಸ್ಲಿಂ ಪ್ರಾಬಲ್ಯದಂತ ಪ್ರಾಂತ್ಯಗಳನ್ನ ಆಕ್ರಮಿಸ್ತಾ ಹೋಯಿತೋ, ಆಗಿನಿಂದ ಇರಾನ್ನ ಸಹಿತ ಅಲ್ಲಿರುವಂತಹ 10 ಮಿಡಲ್ ಈಸ್ಟ್ ಮುಸ್ಲಿಂ ಆಳ್ವಿಕೆ ದೇಶಗಳು ಅದನ್ನ ವಿರೋಧ ಮಾಡ್ತಾನೆ ಬಂದಿವೆ. ಸದ್ಯಕ್ಕೆ ಈಗ ಇರುವಂತ ಮಾಹಿತಿ ಪ್ರಕಾರ ಇರಾನ್ ಅಮೆರಿಕದ ಮೊರೆ ಹೋಗಿದೆ. ದಯವಿಟ್ಟು ಇಸ್ರೇಲ್ನ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸೋದಕ್ಕೆ ಹೇಳಿ, ದಯವಿಟ್ಟು ಇಸ್ರೇಲ್ ಜೊತೆ ಮಾತನಾಡಿ ಅಂತ ಇರಾನ್ ಅಮೆರಿಕವನ್ನ ಕೇಳ್ಕೊಳ್ತಾ ಇದೆ. ಒಟ್ನಲ್ಲಿ ಈ ಯುದ್ಧ ಯಾವ ಹಂತವನ್ನ ತಲುಪುತ್ತೋ, ಮುಂದೆ ಇರಾನ್ ದೇಶ ಇಸ್ರೇಲ್ನ ಕೋಪಕ್ಕೆ ಸಿಲುಕಿ ಅದೇನಾಗುತ್ತೋ ಅಂತ ಕಾದ್ ನೋಡ್ಬೇಕಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.